ನಮಸ್ಕಾರ ಸ್ನೇಹಿತರೆ, ನಾಗುಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರುವುದು ಎಲ್ಲರಿಗೂ ಇಷ್ಟ ಆಗುವ, ಬಾಯಲ್ಲಿ ನೀರ್ ಬರುವ ಆರೋಗ್ಯಕರವಾದ ಕಡಲೆಕಾಳು ಚಿತ್ರಾನ್ನ ಅಂದ್ರೆ ಕನ್ನಡಿಗರ ಮನೆ ಮಾತು. ಹಬ್ಬ ಹರಿದಿನ ಎಂದರೆ ಮೊದಲು ನೆನಪಿಗೆ ಬರುವುದೇ ಚಿತ್ರಾನ್ನವೇ. ಅದ್ರಲ್ಲೂ ಈ ಕಡಲೆಕಾಳು ಚಿತ್ರಾನ್ನ ಸ್ವಲ್ಪ ವಿಶೇಷ. ಸಾಮಾನ್ಯ ಚಿತ್ರಾನ್ನಕ್ಕಿಂತ ಇದರಲ್ಲಿ ಪ್ರೋಟೀನ್ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ಮಕ್ಕಳ ಲಂಚ್ ಬಾಕ್ಸ್ಗೆ ಇದು ಹೇಳಿ ಮಾಡಿಸಿದ ತಿಂಡಿ. ಇದು ಹೊರಗಡೆ ಸಿಗುವ ಜಂಕ್ ಫ್ರೂಟ್ಗಿಂತ ಮನೆಯಲ್ಲಿ ಮಾಡುವ ಈ ಚಿತ್ರಾನ್ನ 100 ಪಟ್ಟು ಆರೋಗ್ಯಕರ ಮತ್ತೆ ರುಚಿಕರ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಅನ್ ಮಾಡಿ ಬಾಂಡ್ಲಿನ ಬಿಸಿ ಮಾಡಕ್ಕೆ ಇಟ್ಟು, ಬಾಂಡ್ಲಿ ಬಿಸಿ ಆಗಿದ ನಂತರ ಒಂದ್ 7ರಿಂದ 8 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಲೈಟ್ ಆಗಿ ಬಿಸಿ ಆಗಿದ ನಂತರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಸ್ವಲ್ಪ ಕಂದು ಬಣ್ಣ ಬರಗಂಟ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ನೀವು ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡು ಇವನ್ನೆಲ್ಲನೂ ಕೂಡ ಒಂದ್ 2ರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ ಒಂದ್ 8ರಿಂದ 9 ಹಸಿಮೆಣಸಿಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಇವೆರಡನ್ನು ಕೂಡ ಎಣ್ಣೆಲಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಒಂದ್ 3 ಮೀಡಿಯಂ ಈರುಳ್ಳಿನ ಈ ತರ ಉದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡು ಇದನ್ನು ಕೂಡ ಎಣ್ಣೆಲಿ ಒಂದ್ ಗೋಲ್ಡನ್ ಕಲರ್ ಬರಗಂಟ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿನ ಜಾಸ್ತಿ ಏನು ಫ್ರೈ ಮಾಡಕ್ ಹೋಗ್ಬೇಡಿ, ಒಂದ್ 90% ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ಬೇಯಿಸಿರುವಂತಹ ಕಡಲೆಕಾಳನ್ನ ಹಾಕೊಳ್ತಾ ಇದೀನಿ. ಮೊದಲಿಗೆ ಕಡಲೆಕಾಳನ್ನ ರಾತ್ರಿ ನೀರಲ್ಲಿ ನೆನೆಸ್ಬೇಕು. ಬೆಳಿಗ್ಗೆ ಕುಕ್ಕರ್ ನಲ್ಲಿ ಒಂದ್ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಕಡಲೆಕಾಳನ್ನ ತುಂಬಾ ಬೇಯಿಸಬಾರ್ದು, ಇಲ್ಲದಿದ್ರೆ ಗಟ್ಟಿ ಆಗ್ಬಿಡುತ್ತೆ. ಇದನ್ನು ಕೂಡ ಒಂದ್ 80% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ರೀತಿ ಕಡಲೆಕಾಳನ್ನ ಬೇಯಿಸ್ಕೊಂಡಿದೀನಿ ಅಂತ. ಇಲ್ಲಿ ನಾನು ಕಡಲೆಕಾಳನ್ನ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಒಂದ್ 3ರಿಂದ 4 ನಿಮಿಷ ಎಣ್ಣೆಯಲ್ಲಿ ಈ ಕಡಲೆಕಾಳನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ಕಡಲೆಕಾಳನ್ನ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಫುಲ್ಲು ಕಡಲೆಕಾಳೆಲ್ಲ ಸೀದೋಗ್ಬಿಡುತ್ತೆ. ಕಡಿಮೆ ಉರಿಯಲ್ಲಿ ಇದನ್ನ ಒಂದ್ 7ರಿಂದ 8 ನಿಮಿಷ ಈ ರೀತಿ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಡಲೆಕಾಳು ಇಷ್ಟು ಫ್ರೈ ಆದ್ರೆ ಸಾಕು. ಇವಾಗ ನೆಕ್ಸ್ಟ್ ನಾವು ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ ಹಾಕೊಂಡಿದ ನಂತರ ಮತ್ತೆ ಇದನ್ನ ಒಂದ್ 3ರಿಂದ 4 ನಿಮಿಷ ಈ ರೀತಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಇವಾಗ ಲಾಸ್ಟ್ ಅಲ್ಲಿ ನಾವು ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ನಿಂಬೆ ರಸನ ಹಾಕೊಳ್ತಾ ಇದೀನಿ. ಇಲ್ಲಿ ಮೀಡಿಯಂ ಸೈಜ್ ನಿಂಬೆ ಹಣ್ಣು ನಾನು ಒಂದ್ 3 ನಿಂಬೆ ರಸನ ಈ ರೀತಿ ಬೌಲ್ಗೆ ಹಾಕೊಳ್ತಾ ಇದೀನಿ. ಈ ನಿಂಬೆ ರಸ ಹಾಕೊಂಡಿದ ನಂತರ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಾಸ್ಟ್ ಅಲ್ಲಿ ಇವಾಗ ಒಂದ್ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೆ 1 ಕಡ್ಡಿ ಆಗೋಷ್ಟು ಹಸಿ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕರಿಬೇವಿನ ಸೊಪ್ಪನ್ನ ಲಾಸ್ಟ್ ಅಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ನೋಡಿ, ಫೈನಲಿ ಇವಾಗ ಚಿತ್ರಾನ್ನ ಗೊಜ್ಜು ರೆಡಿ ಆಯ್ತು. ನಮ್ಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಒಂದ್ ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದೀನಿ. ಯಾವಾಗ ಬೇಕಂದ್ರೆ ಅವಾಗ ಬಿಳಿ ರೈಸ್ ನ ಮಾಡ್ಕೊಂಡು ಈ ಗೊಜ್ಜನ್ನ ಹಾಕೊಂಡು ತಿನ್ಕೋಬಹುದು. ಇವಾಗ ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಅನ್ನನ ಹಾಕೊಳ್ತಾ ಇದೀನಿ. ಈ ಅನ್ನನ ನಾವು ಬಿಸಿ ಇರ್ಬೇಕಾದ್ರೇನೆ ಹಾಕಕ್ ಹೋಗ್ಬಾರ್ದು, ಚಿತ್ರಾನ್ನ ಎಲ್ಲ ಮುದ್ದೆ ಆಗ್ಬಿಡುತ್ತೆ. ಈ ಅನ್ನನ ತಣ್ಣಗಾಗಿದ ನಂತರ ನಾವು ಉದುರಾಗಿ ಈ ರೈಸ್ ನ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅವಾಗ್ಲೇ ಚಿತ್ರಾನ್ನ ತಿನ್ನಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಒಂದ್ 2 ಕಪ್ ಆಗೋಷ್ಟು ನಾನು ರೈಸ್ ಅನ್ನ ಹಾಕೊಂಡಿದೀನಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೂ ಒಂದು 3 to 4 ಮೆಂಬರ್ಸ್ ಆಗುವಷ್ಟು ಚಿತ್ರಾನ್ನ ರೆಡಿ ಮಾಡ್ಕೊಂಡಿದೀನಿ. ನೋಡಿ, ಒಂದ್ಸಲಿ ಅನ್ನನ ಹಾಕೊಂಡಿದ ನಂತರ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಈ ಟೈಮಲ್ಲಿ ಏನಾದ್ರೂ ಉಪ್ಪು ಖಾರ ಏನಾದ್ರು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ಗೊಜ್ಜು ಬೇಕಂದ್ರೆ ನೀವು ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬಹುದು. ಅಷ್ಟೇನೆ, ಘಮಘಮಿಸುವ ಕಡಲೆಕಾಳು ಚಿತ್ರಾನ್ನ ರೆಡಿ. ಜೊತೆಗೆ ತಟ್ಟೆಯಲ್ಲಿ ನೋಡ್ತಿರುವಂತಹ ಸೌತೆಕಾಯಿ ಸ್ಲೈಸು ಮತ್ತೆ ಇದ್ರ ಜೊತೆ ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿ ಇದ್ರೆ ರುಚಿ ಅಂತೂ ಸೂಪರ್ ಆಗಿ ಕೂಡ ಇರುತ್ತೆ. ಕಡಲೆಕಾಳಿನಲ್ಲಿ ಪ್ರೋಟೀನ್, ಫೈಬರ್ ತುಂಬಾ ಇದೆ. ಸಸ್ಯಾಹಾರಿಗಳಿಗೆ ಇದು ಅತ್ಯುತ್ತಮ ಆಹಾರ. ಮಕ್ಕಳ ಬೆಳವಣಿಗೆ, ದೊಡ್ಡವರ ಆರೋಗ್ಯಕ್ಕೆ ಇದು ತುಂಬಾನೇ ಒಳ್ಳೆಯದು. ಡಯಟ್ ಮಾಡೋವರಿಗೆ ಕೂಡ ಇದು ಒಳ್ಳೆ ಲಂಚ್ ಬಾಕ್ಸ್ ಅಂತಾನೆ ಹೇಳ್ಬೋದು. ಕೇವಲ 10ರಿಂದ 15 ನಿಮಿಷದಲ್ಲಿ ಈ ರೆಸಿಪಿನ ಮಾಡಬಹುದು. ಲಂಚ್ ಬಾಕ್ಸ್ಗೆ ಕಟ್ಟಿದ್ರು ಬೇಗ ಹಾಳಾಗೋದಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ನಾಗುಮಹಿ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು.